ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದ್ದಿದ್ದು ಇದ್ದಂಗೆಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಇವತ್ತಿನ ಹೈಲೈಟ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ನ ಸೆಕೆಂಡ್ ಇನ್ನಿಂಗ್ಸ್ ನಡೆದಿದೆ. ಬಿಸಿ ಬಿಸಿ ಇಡ್ಲಿ, ಮೈಸೂರು ಸ್ಟೈಲ್ ನಾಟಿ ಕೋಳಿ ಸಾರ್, ಬ್ಯಾಟಿಂಗ್ ಮಾಡಿದಂತಹ ಸಿದ್ದರಾಮಯ್ಯ ಒಗ್ಗಟ್ಟಿನ ಜಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ಬ್ರದರ್ ಅಂತ ಕರೆದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ಗೆ ಅಡಿಪಾಯ ಹಾಕಿದ್ರು. ಪವರ್ ಫೈಟಿಂಗ್ ಅಂಪೈರಿಂಗ್ ಹೈಕಮಾಂಡ್ಗೆ ಬಿಟ್ಟು ಬೆಳಗಾವಿ ಅಧಿವೇಶನದತ್ತ ಹೆಜ್ಜೆ ಇಟ್ಟಿದ್ದಾರೆ. ರಾಜಕೀಯ ನಮ್ಮಪ್ಪನ ಆಸ್ತಿಯಲ್ಲ, ಅದು ಶಾಶ್ವತವೂ ಅಲ್ಲ. ಇಂಥದ್ದೊಂದು ವೈರಾಗ್ಯ ರೀತಿಯ ಮಾತನ್ನಾಡಿದ್ದು ಬೇರ್ಯಾರೂ ಅಲ್ಲ, ಸಿಎಂ ಸಿದ್ದರಾಮಯ್ಯ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ ಅನ್ನುವಂಥ ನಾಲ್ಕು ಮಾತುಗಳು 100 ಚರ್ಚೆಗೆ ಜನ್ಮ ಕೊಟ್ಟಿವೆ. ಇದು ಅಧಿಕಾರ ಬಿಟ್ಟುಕೊಡುವಂಥ ಮುನ್ಸೂಚನೆನಾ ಅನ್ನೋದು ಆ ಚರ್ಚೆಗಳಲ್ಲಿ ಒಂದು. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸದ್ಯಕ್ಕಂತೂ ಯಾರ ಬಳಿಯೂ ಇಲ್ಲ. ಆದರೆ ಇದೇ ಮೊದಲ ಬಾರಿಗೆ ಕುತೂಹಲದ ಆನ್ಸರ್ ಒಂದನ್ನ ಸಿದ್ದರಾಮಯ್ಯ ನೀಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಅನ್ನೋ ಮೂಲಕ ಮಾತಿನ ಕ್ರಸ್ಟ್ ಗೇಟ್ ಓಪನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.